ಫೋಟೋ ಯಾರ್ದದು? ಮಾವ? ಹ್ಞೂ ಅಮಲ್ ಬೇಬಿ, ಇವ್ರು ನನ್ನ ಸ್ಫೂರ್ತಿ. ನಾನು ನಮ್ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೆ ನನ್ನ ಜೊತೆಗೆ ಬಂದರು. ಈಗ ಟ್ರೈನಿಂಗಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೂ ಬರ್ತಾರೆ. ಸತ್ಯ, ಮಾವ ಇವಾಗಿರ್ಬೇಕಾಗಿತ್ತಲ್ವಾ? ನೀನು ನೋಡಿ ಎಷ್ಟು ಖುಷಿ ಪಟ್ಟಿರೋರು. ನಿಜ ಅಮಲ್ ಬೇಬಿ, ಆದರೆ ನನಗೆ ನಂಬಿಕೆ ಇದೆ. ಅವರದಲ್ಲಿಂದನೂ ನನ್ನನ್ನು ನೋಡ್ತಿರ್ತಾರೆ, ನಂಗೆ ಆಶೀರ್ವಾದ ಮಾಡ್ತಿರ್ತಾರೆ ಅಂತ. ಅಪ್ಪ ಇದ್ದಾರೆ, ಅವರದೆಲ್ಲಿಂದನೂ ನನ್ನನ್ನು ನೋಡ್ತಾ ಇರ್ತಾರೆ ಅನ್ನೋ ನಂಬಿಕೆನೆ ನನ್ನನ್ನು ಕೈ ಹಿಡಿದು ನಡೆಸ್ತಾ ಇರೋದು. ನೀವು ಹೆಣ್ಮಕ್ಳು ಅಪ್ಪಂದಿರಿಗೆ ಎಷ್ಟು ಅಟ್ಯಾಚ್ ಆಗಿರ್ತೀರಲ್ವಾ? ಏಯ್, ಅವಾಗ ನೀನೇ ಹೇಳ್ದೆ ತಾನೆ ನಗ್ತಾ ಕಳ್ಸ್ಕೊಡ್ಬೇಕು ಅಂತ. ಇವಾಗ ನೀನೇ ಹೀಗೆ ಅಳ್ತಿದ್ರೆ ಸತ್ಯ. ಅದು ಸರಿ, ಇವಾಗ ಕಣ್ಮುಚ್ಚು, ನಿನ್ಗೊಂದು ಸರ್ಪ್ರೈಸ್ ಇದೆ. ಏನ್ ಅಮಲ್ ಬೇಬಿ? ಅದಕ್ಕೆ ಅಲ್ವಾ ಕಣ್ಮುಚ್ಚು ಅಂತ ಹೇಳ್ತಾ ಇರೋದು. ಕಣ್ಮುಚ್ಚು. ಆಯ್ತು, ಹಂಗೆ ಕಣ್ಮುಚ್ಕೊಂಡಿರೋ, ಬಂದೆ. ಸತ್ಯ, ಕೈ ಚಾಚು. ಇವಾಗ ಕಣ್ಬಿಡು. ಏನಿದು? ಗಿಫ್ಟು. ಏನು ಅಂತ ಕೇಳ್ತಿದ್ಯಲ್ಲ? ಅದೇ ಏನ್ ಗಿಫ್ಟು ಅಂತ. ಅದ್ ಗೊತ್ತಾಗ್ಬೇಕು ಅಂದ್ರೆ ತೆಗೆದು ನೋಡ್ಬೇಕಪ್ಪ. ವಾವ್, ಗಡಿಯಾರ. ಗಡಿಯಾರ ಅಷ್ಟೇ ಅಲ್ಲ ಸತ್ಯ, ಇದು ಅಲಾರ್ಮ್ ಕ್ಲಾಕ್. ನೀನ್ ಟ್ರೈನಿಂಗ್ ಟೈಮಲ್ಲಿ ಮೊಬೈಲ್ ಇರಲ್ಲ ಅಲ್ವಾ? ನೀನ್ ಆನ್ ಟೈಮ್ ರೆಡಿ ಆಗ್ಲಿ ಅಂತಾನೆ ಇದು. ಪ್ರತಿದಿನ ಅಲಾರ್ಮ್ ಇಟ್ಕೊಂಡು ಮಲ್ಗು. ನಾನೇ ನಿನ್ನ ಬೆಳಿಗ್ಗೆ ಎಬ್ಸೋ ಹಾಗೆ ರಿಂಗ್ ಆಗುತ್ತೆ. ಎಷ್ಟು ಸಕ್ಕತ್ತಾಗಿ ಯೋಚನೆ ಮಾಡಿ ಗಿಫ್ಟ್ ಕೊಟ್ಟಿದ್ಯಾ ನೋಡು. ಥ್ಯಾಂಕ್ ಯು ಸತ್ಯ. ಇದನ್ನ ನೋಡ್ದಾಗೆಲ್ಲ ನಿನ್ಗೆ ನಾನೇ ನೆನಪಾಗ್ಬೇಕು. ಅಮೂಲ್ ಬೇಬಿ, ಮರ್ತ್ರೆ ತಾನೇ ನೆನಪಾಗೋದಕ್ಕೆ. ಥ್ಯಾಂಕ್ ಯು. ಬರೀ ಅಪ್ಪನ ಫೋಟೋ ಅಲ್ಲ, ನೀನ್ ಕೊಟ್ಟಿರೋ ಈ ಎಚ್ಚರಿಕೆ ಗಂಟೆನೂ ಯಾವಾಗ್ಲೂ ನನ್ನ ಜೊತೆನೆ ಇಟ್ಕೊಂಡಿರ್ತೀನಿ. ಕೊಡು, ಪ್ಯಾಕಿಂಗ್ ಮುಗಿಸೋಣ. ಅರೆ, ನನ್ನ ಶರ್ಟು, ಅದು ಅಲ್ಲದೆ ನನ್ನ ಫೇವ್ರೆಟ್ ಶರ್ಟ್ ಸತ್ಯ ಇದು. ಹ್ಞೂ ಅಮೂಲ್ ಬೇಬಿ, ಇದು ನನ್ನ ಜೊತೆಗಿದ್ರೆ ನೀನೇ ನನ್ನ ಜೊತೆಗಿದ್ಯಾ ಅಂತ ಅನ್ಸುತ್ತೆ. ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನ ಖುಷಿ ಬೇಸರ ಹೇಳ್ಕೊಳ್ಳೋದಕ್ಕೆ ನೀನ್ ಜೊತೆಗಿರ್ಬೇಕಲ್ವಾ? ಐ ಡೋಂಟ್ ನೋ ಸತ್ಯ, ನಿನ್ನ ಜೊತೆ ಕಿತ್ತಾಡ್ತಾನೆ ನಮ್ಮ ರಿಲೇಶನ್ಶಿಪ್ ಸ್ಟಾರ್ಟ್ ಆಯಿತು. ಇವಾಗ ನಿನ್ನ ಜೊತೆ ಕಿತ್ತಾಡದೆ ಹೇಗಿರಲಿ ಅಂತಾನೆ
ನನಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ಮಾತ್ರನಾ? ನನಗೂ ಹಾಗೆ ಅನ್ಸುತ್ತೆ. ವಾವ್, ಅದಕ್ಕೆ ಜೋರಾಗಿ ಪ್ಯಾಕಿಂಗ್ ನಡೀತಾ ಇದೆ. ಅಲ್ಲಿ ಕೋಡ್ಬಳೆ ಚಕ್ಲಿನೂ ಇದೆ, ಅದನ್ನ ಪ್ಯಾಕ್ ಮಾಡು. ಆಯ್ತು, ಇವಾಗ ನೋಡು ನನ್ನ ಸ್ಕಿಲ್ಸ್ ಏನು ಅಂತ. ಏಯ್, ತಿಂದಿದ್ ಸಾಕು, ತುಂಬು. ಅಯ್ಯೋ ಇರಮ್ಮ, ನಾನೇನು ಮಷೀನ ಎಲ್ಲ ರಪ್ಪ ರಪ್ಪ ಅಂತ ತುಂಬಕ್ಕೆ. ಮೇಡಮ್ ಟ್ರೈನಿಂಗಿಗೆ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಪ್ಯಾಕಿಂಗು ಜೋರಾಗೆ ನಡೀತಾ ಇದೆ. ಮತ್ತದೇನೋ ಸ್ಕಿಲ್ಲು ಅಂದೆ. ಇದೇನಾ ನಿನ್ ಸ್ಕಿಲ್ಲು? ಇನ್ಮೇಲೆ ನೀನ್ ಚುರುಕಾಗಿರ್ಬೇಕು ರೀತು. ನೀನ್ ಪೊಲೀಸ್ ಆಫೀಸರ್ ನಾದ್ನಿ, ಸುಮ್ಮನೆ ಅಲ್ಲ. ಅದೇಗಮ್ಮ, ಅಷ್ಟು ಗ್ಯಾರಂಟಿಯಾಗಿ ಅದಕ್ಕೆ ಪೊಲೀಸ್ ಆಫೀಸರ್ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದೀಯಾ? ನಮ್ ಸತ್ಯ ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ. ಆ ನಂಬಿಕೆ ನನಗಿದೆ, ಅಲ್ವಾ ಅಕ್ಕ? ಹೌದು ಊರ್ಬಿಡ, ನಂಬಿಕೆ ಏನೂ ಇದೆ. ಆದರೆ ಇದರಿಂದ ಅವಳಿಗೆ ಅನಾನುಕೂಲ, ತೊಂದರೆ ಯಾವುದೂ ಆಗಬಾರ್ದಷ್ಟೇ. ಡಾರ್ಲಿಂಗು, ನಿಮ್ಮಮ್ಮ ಯಾವತ್ತಾದರೂ ನಿನ್ನ ಬಗ್ಗೆ ಇಷ್ಟೊಂದು ಕಾನ್ಫಿಡೆಂಟಾಗಿ ಮಾತಾಡಿದಾರಾ? ಮಾತಾಡಿದ್ದಾರೆ. ಎಸ್. ನೀನು ಯೋಚನೆ ಮಾಡಬೇಡ ಅಕ್ಕ, ಎಲ್ಲ ಒಳ್ಳೇದೇ ಆಗತ್ತೆ. ಅವಳು ಅಂದ್ಕೊಂಡಾಗೆ ಆಗತ್ತೆ. ನೀನು ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಡು. ಅಲ್ವೇ ಊರ್ಮಿ, 1 ವರ್ಷ ಸತ್ಯನ ಬಿಟ್ಟು ಹೇಗಿರೋದು ಅಂತ. ಇನ್ನು ಅವಳು ಅಷ್ಟೇ, ಅಲ್ಲಿ ಎಲ್ಲೋ ಹೋಗಿ ಅದು ಹೇಗಿರ್ತಾಳೆ, ಸಿಕ್ಕಾಪಟ್ಟೆ ಸಂಕಟ ಆಗ್ತಿದೆ ಕಣೆ ನನಗಂತೂ. ಸತ್ಯ ಅಂದಮೇಲೆ ಮನೇಲಿ ಇರೋದಿಲ್ಲ ಅಂತ ನನಗೂ ಬೇಜಾರಾಗ್ತದೆ ಅಕ್ಕ. ಆದರೆ ಏನು ಮಾಡೋದು? ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು ಅಲ್ವಾ? ಊರ್ಮಿ, ಹೀಗೆಲ್ಲ ಹೇಳಬೇಡ್ವೆ. ಮೊದಲೇ ನನಗೆ ತುಂಬ ಆತಂಕ. ನಾನು ಹೇಳಿದ್ದು ಅವಳು ಟ್ರೈನಿಂಗ್ ಹೋಗ್ಬೇಕಾದ್ರೆ ಮನೇಲಿ ಇರೋದಕ್ಕೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅಕ್ಕ. ಅಯ್ಯೋ, ಹೋಲ್ಡ್ ಆನ್ ಲೇಡೀಸ್, ಯಾಕಿಬ್ರು ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನೀವು ಅತ್ಗೆನ ಕಳಿಸ್ತಿರೋದು ಪೊಲೀಸ್ ಟ್ರೈನಿಂಗಿಗೆ, ಕಾಶ್ಮೀರಕ್ಕೆ ಯುದ್ಧ ಮಾಡಕ್ಕಲ್ಲ. ಕಾಮ್ ಡೌನ್. ಹಾಕ್ತೀನಿ ನೋಡು, ನಮ್ಮ ಟೆನ್ಷನಲ್ಲಿ ನಾವಿದ್ರೆ ಇವಳು ಬೇರೆ. ಅಲ್ಲ ದೊಡ್ಡಮ್ಮ, ನಿಮ್ಮ ಸೊಸೆ ಮೇಲೆ ನಿಮಗೆ ನಂಬಿಕೆ ಇರೋದು ಇಷ್ಟೇನಾ? ನಂಬಿಕೆ ಪ್ರಶ್ನೆ ಅಲ್ಲ ರೀತು ಇದು. ನಿನಗೆ ಗೊತ್ತಿದೆ ನಿಮ್ಮ ಅತ್ತಿಗೆ ಹೇಗೆ ಅಂತ. ಮಹಾ ಮುಂಗೋಪಿ, ಹಠಮಾರಿ. ಯಾರವರು ಅನ್ಯಾಯ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಸಾಕು, 4 ಅವ್ರಿಗೂ ಬಾರಿಸಿ ತನಗೂ ತೊಂದರೆ ತಗೊಂಡೇ ಬರೋಳವಳು. ಅದಕ್ಕೆ ಭಯ ಆಗ್ತಿದೆ ಕಣೆ. ಅಯ್ಯೋ ದೊಡ್ಡಮ್ಮ, ಈ ಭಯ ಗಿಯ ಎಲ್ಲ ಬಿಟ್ಬಿಡಿ. ಅತ್ತಿಗೆ ಯಾರು ಅಂತ ಗೊತ್ತು ತಾನೆ? ಬಾಂಡ್, ಜೇಮ್ಸ್ ಬಾಂಡ್. ಅವ್ರ ಮುಂದೆ ಯಾವನೂ ನಿಲ್ಲಲ್ಲ. ಅದೇ ಕಣೆ ನನಗೆ ಭಯ ಆಗ್ತಿರೋದು. ಹಾಂ, ನೀವು ತುಂಬಿ. ಹಲೋ ಮಹಾರಾಣಿ, ಏನು ಹಾಗೆ ನೋಡ್ತಾ ನಿಂತಿದ್ಯಾ? ಪ್ಯಾಕ್ ಮಾಡು. ಅಲ್ಲಮ್ಮ, ಈ ದೊಡ್ಡಮ್ಮಂಗೆ ಅತ್ತಿಗೆ ಮೇಲೆ ಇಷ್ಟೊಂದು ಲವ್ ಯಾವಾಗಿಂದ ಅಂತ? ಸೊಸೆ ಮಗಳಾದಾಗ ಅತ್ತೆ ತಾಯಿ ಹಾಗೆ ಆಗ್ತಾಳೆ. ಅದಕ್ಕೆ ಜೀವಂತ ಉದಾಹರಣೆ ಅಂದರೆ ನಮ್ಮ ಅಕ್ಕ ಮತ್ತೆ ನಮ್ಮ ಸತ್ಯ. ಸರಿ, ನೀನು ಪ್ಯಾಕ್ ಮಾಡು. ಹಾ ಸರಿ.
ಜಾನಕಿ ಅವಳಿಗೆ ಚಟ್ನಿ ಪುಡಿ ಅಂದರೆ ತುಂಬ ಇಷ್ಟ ಕಣೆ. ಅದನ್ನು ಹಾಕಿದ್ಯಾ ತಾನೆ? ನೋಡಿಲಿ ಡಬ್ಬಗಳಲ್ಲೆಲ್ಲ ಹಾಕಿಟ್ಟಿದ್ದೀನಿ. ಅಜ್ಜಿ ಹುಣಸೆ ತೊಕ್ಕನ್ನು ಪ್ಯಾಕ್ ಮಾಡಿದ್ದೀವಿ. ಹುಣಸೆ ತೊಕ್ಕ? ಅಯ್ಯೋ, ತೊಕ್ಕು ಒಂದು ಕೂಡ ನನ್ನ ಬಾಯಲ್ಲೇ ನೀರು ಬರ್ತಾ ಇದೆ. ಅಜ್ಜಿ ಕುರುಕ್ಲು ತಿಂಡಿನೂ ಪ್ಯಾಕ್ ಮಾಡಿದ್ದೀವಿ, ಸಾಕಾಗುತ್ತಲ್ವಾ ಇದು? ಅದೆಲ್ಲೋ ಸಾಕಾಗುತ್ತೆ, ಒಂದು ವರ್ಷಕ್ಕೆ ಸಾಕಾಗುತ್ತೇನೋ, 15 ದಿನಕ್ಕೆ ಬರುತ್ತೆ ಅಷ್ಟೇ. ಮುಗಿದ ಮೇಲೆ ಮತ್ತೆ ಮಾಡ್ಕೊಂಡು ತೊಗೊಂಡ್ರೆ ಆಯ್ತು. ಏನಂತೀಯ? ನೋಡು ಬಾಲ, ನನ್ನ ಮಗ ಸತ್ಯ ಚಿಕ್ಕವಳಾಗಿದ್ದಾಗ ಅವಳು ಕೂರಿಸ್ಕೊಂಡು ಕೇಳ್ತಾ ಇದ್ದ, ಸತ್ಯ ನೀನು ದೊಡ್ಡವಳಾದ್ಮೇಲೆ ಏನಾಗ್ತೀಯಾ ಅಂತ. ಅದಕ್ಕೆ ಅವಳು ಪೊಲೀಸ್ ಅನ್ನೋಳು. ಅದು ಯಾವ ಗಳಿಗೆಯಲ್ಲಿ ಹೇಳಿದ್ಲೋ ಏನೋ, ದೇವರು ಈಗ ಅದನ್ನ ನೆರವೇರಿಸ್ತಾ ಇದ್ದಾನೆ ಕಣ. ಅದ್ಯಾವ ಜನ್ಮದಲ್ಲಿ ಅದೆಷ್ಟು ಪುಣ್ಯ ಮಾಡಿದ್ಲೋ ಏನೋ, ಅವಳು ಅನ್ಕೊಂಡಿದ್ದೆಲ್ಲ ನೆರವೇರ್ತಾ ಇದೆ ನೋಡು. ಯಾವುದೋ ಜನ್ಮದ ಪುಣ್ಯ ಅಲ್ಲ ಅಜ್ಜಿ, ಈ ಜನ್ಮದ್ದೇ ಪುಣ್ಯ. ಅವರು ಒಳ್ಳೆ ಕೆಲಸನ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಒಳ್ಳೇದೇ ಆಗ್ತಿದೆ. ನೀನು ಹೇಳಿದ ನಿಜ ರುಕ್. ಹಿಂದಿನ ನಮ್ಮ ಪರಿಸ್ಥಿತಿ ನೋಡಿ, ಅವಳ ಪರಿಸ್ಥಿತಿ ನೋಡಿ, ಅವಳೇನೂ ಪಡ್ಕೊಂಡೇ ಬಂದಿಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ನೆಮ್ಮದಿಯಾಗಿದ್ದಾಳೆ. ಎಲ್ಲ ಆ ಕೋಟೆ ಮನೆಯವರ ಆಶೀರ್ವಾದ ಮತ್ತು ಪ್ರೋತ್ಸಾಹ. ಆಯಿತು, ಈಗೆಲ್ಲ ಸಂತೋಷವಾಗಿರೋಣ, ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಡೋಣ. ಹೌದು ಅಜ್ಜಿ, ನೀವು ಇಷ್ಟೊಂದು ಫೀಲ್ ಮಾಡ್ಕೊಂಡ್ರೆ ಸತ್ಯ ಅವರು ಪೊಲೀಸ್ ಆಗಿ ಫಸ್ಟ್ ನಿಮ್ಮನ್ನೇ ವಿಚಾರಿಸ್ಕೊಳೋದು. ಅಯ್ಯಯ್ಯೋ, ಎಷ್ಟು ಮಾತಾಡ್ತೀಯ ನೀನು. ಕೊನೆಗೂ ಆ ಸತ್ಯನೇ ಗೆದ್ದುಬಿಟ್ಲು. ಅವಳಿಗೆ ಹೇಗೆ ಬೇಕಾಗಿತ್ತು ಎಲ್ಲ ಹಾಗೆ ಆಯಿತು. ಅತ್ತೆನೂ ಒಪ್ಕೊಂಡ್ಬಿಟ್ರು. ಈಗ ಟ್ರೈನಿಂಗ್ಗೆ ಕ್ಯಾಂಪ್ಗೆ ಹೋಗ್ತಿದ್ದಾಳೆ. ಪೊಲೀಸ್ ಆಗೋದು ಬಾಕಿ. ಡರ್ಲಿಂಗು ನಮ್ಮ ಕತೆ ಅಷ್ಟೇ. ಈಗಲೇ ಅವಳು ಇಷ್ಟೊಂದು ಆಟ ಆಡಿಸ್ತಿದ್ದಾಳೆ, ಇನ್ನು ಪವರ್ ಕೈಗೆ ಬಂದ್ಬಿಟ್ರೆ ನಮ್ಮ ಕತೆ ಫಿನಿಶ್ ಡಾರ್ಲಿಂಗ್, ಫಿನಿಶ್. ಟೆಲ್ ಮಿ ಒನ್ ಥಿಂಗ್ ಸುಹಾಸ್, ನೀನೇನಾದರೂ ಅವಳನ್ನ ಹೊಗಳೋ ಕಾಂಟ್ರಾಕ್ಟ್ ತೊಗೊಂಡಿದ್ಯಾ? ಇಲ್ಲ ಡರ್ಲಿಂಗು, ನನ್ನ ಭಯನ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ಅವಳು ಟ್ರೈನಿಂಗ್ ತೊಗೊಂಡು ಬಂದರೆ ಅವಳನ್ನ ಹಿಡಿಯೋಕ್ಕಾಗಲ್ಲ. ಅದನ್ನು ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಗಡ ನಡುಕ್ತಾ ಇದೆ ಡರ್ಲಿಂಗು. ಎಷ್ಟು ಸಲ ಅಂತ ಅವಳು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ? ಒಂದಲ್ಲ ಒಂದ್ಸಲ ಸಿಕ್ಕಾಕೊಳ್ಳೇಬೇಕಲ್ವಾ? ಈ ಸಲ ಸಿಕ್ಕಾಕೋತಾಳೆ. ಅರ್ಥ ಆಗಲಿಲ್ಲ ಡರ್ಲಿಂಗು. ಟ್ರೈನಿಂಗ್ಗೇನೋ ಹೋಗ್ತಾಳೆ, ಆದರೆ ಆದರೆ ಏನು ಡರ್ಲಿಂಗು? ಜಸ್ಟ್ ವೇಟ್ ಆ್ಯಂಡ್ ವಾಚ್. ವೇಟ್ ಆ್ಯಂಡ್ ವಾಚ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಕೊಡಿ, ನಾನು ಹುಡ್ಕೊಂಬರ್ತೇನೆ. ಬೇಡ, ನಾನೇ ಮಾಡ್ಕೊಂಬರ್ತೀನಿ.
ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ನಂಬ್ದವಳು ನಾನು. ಒಳ್ಳೆ ಕೆಲಸಕ್ಕೆ ನಿನ್ನ ಸಹಾಯ ಇದ್ದೇ ಇರುತ್ತೆ ಅಂತ ನಂಬಿದ್ದೀನಿ ಭಗವಂತ. ಅಪಶಕನ ಗ್ರಹಬಲ ಇದೆಲ್ಲದಕ್ಕೂ ಮೀರಿದ ಶಕ್ತಿ ನೀನು. ನಿನ್ನ ಮೇಲೆ ಭಾರ ಹಾಕಿದ್ದೀನಿ. ನನ್ನ ಸೊಸೆನ ಕಳಿಸ್ಕೊಡ್ತಾ ಇದ್ದೀನಪ್ಪ ತಂದೆ. ಅವಳನ್ನು ಕಾಪಾಡು ಕಾಪಾಡು. ಏನಮ್ಮ ಸತ್ಯ, ನೀವು ಮತ್ತೆ ಇಷ್ಟೊತ್ತಾದ್ರೂ ಬರಲೇ ಇಲ್ಲ? ನಾನು ನೋಡ್ಕೊಂಡು ಬರ್ತೀನಿ. ಹಾಂ ಬಂದ್ರಲ್ಲ. ಹಾಂ, ಯಾಕೆ ಸೀತೆ ಇಷ್ಟೊತ್ತು? ಏನಿಲ್ಲ ರೀ, ಹಾಗೆ ಅತ್ತೆ, ನಗ್ನಗ್ತಾ ಕಳಿಸ್ಕೊಡಿ. ನಿಮ್ಮೆಲ್ಲರೂ ನಗುನೆ ನನಗೆ ಆಶೀರ್ವಾದ ಮತ್ತು ಶಕ್ತಿ. ಒಳ್ಳೇದಾಗಲಿ ಅಮ್ಮ, ಶುಭವಾಗಿ ಹೋಗಿ ಲಾಭವಾಗಿ ಬಾ. ನೀನು ಅಂದ್ಕೊಂಡಿದ್ದ ಕೆಲಸ ಶುಭವಾಗಲಿ. ಸತ್ಯ, ಹೇಗಿದ್ರೂ ಒಬ್ಬಳೇ ಹೋಗ್ತಾ ಇದೀಯಾ? ನಿಮ್ಮ ಮತ್ತೇನೋ ನಿನ್ನ ಜೊತೆಲಿ ಕರ್ಕೊಂಡು ಹೋಗ್ಬಿಡಮ್ಮ. ಅವಳು ಗೋಲ್ಡ್ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ರೀ, ತಮಾಷೆ ಮಾಡಬೇಡಿ. ನನ್ನ ಸಂಕಟ ನನಗೆ. ನನ್ನ ಸಂಕಟನೂ ನನಗೆ ಕಣೆ. ರಾಯರೇ, ಸತ್ಯ, ನಿನಗೆ ಒಳ್ಳೇದಾಗಲಿ. ಹೋಗ್ಬಮ್ಮ. ನೀನೇನು ಹೇಳಲ್ವಾ ಕೀರ್ತನ? ಅರ್ಧಕ್ಕೆ ನಿಂತು ಹೋಗೋ ಕೆಲಸಕ್ಕೆ ವಿಶ್ ಮಾಡಿ ನನಗೆ ಅಭ್ಯಾಸ ಇಲ್ಲ. ಯಾಕೆ ಅಪಶಕನದ ಮಾತಾಡ್ತೀಯ? ಇವಳು ಸತ್ಯ ಕಣೆ. ಯಾವ ಕೆಲಸನೂ ನೆಟ್ಟಗೆ ಮಾಡದೆ ಅರ್ಧಕ್ಕೆ ನಿಲ್ಲಿಸೋ ನೀನು ಅನ್ಕೊಂಡೀಯಾ? ನೀನು ಮಾತಾಡಿ ನಿನ್ನ ಬಾಯಿನ ನೀನೇ ಯಾಕೆ ಹೊಲಸು ಮಾಡ್ಕೋತೀಯಾ? ಅವಳು ಯಾವಾಗೋ ಹೊಲಸು ಮಾಡ್ಕೊಂಡಿದ್ದಾಳೆ ಕಣೆ. ಮಾಮ್, ಟೇಕ್ ಅ ಚಿಲ್ ಪಿಲ್. ಇಷ್ಟರಲ್ಲೇ ನಿನ್ನ ಸೊಸೆ ನಿಜವಾದ ಬಂಡವಾಳ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಆಯಿತು ಕಣಮ್ಮ, ಒಳ್ಳೇದು ಮಾತಾಡ್ತಾ ಇದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾತಾಡದೆ ಸುಮ್ಮನೆ ಇರಬಹುದಲ್ಲ. ಸತ್ಯ, ನೀನು ಯಾಕಮ್ಮ ಅವಳ ಹತ್ರ ಹೋಗಿ ಹೋಗಿ ಮಾತಾಡಕ್ಕೆ ಹೋದೆ? ಅಲ್ವೇ, ನೀನು ಬದಲಾಗೋದೇ ಇಲ್ವಾ? ಅದಕ್ಕೆ ಟ್ರೈನಿಂಗ್ ಹೋಗ್ತಾ ಇದ್ದಾರೆ. ನಾವೆಲ್ಲ ಎಷ್ಟು ಎಮೋಷನಲ್ ಆಗಿದ್ದೀವಿ. ನೀನು ನೋಡಿದ್ರೆ ಸಿಟ್ಟು ಡರ್ಲಿಂಗು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಮ್ಗೆ ಯಾಕೆ ಬೇಕಿದೆಲ್ಲ?
ಸರಿಯಾಗಿ ಹೇಳಿದ್ರಿ ಬಾವ. ಕೆಲವೊಂದ್ಸತಿ ಇವಳ್ಕಿಂತ ನೀವೇ ಬುದ್ಧಿವಂತರು ಅಂತ ಅನ್ಸುತ್ತೆ. ಕರೆಕ್ಟಾಗಿ ಹೇಳಿದೆ ಕಣ.